ವಾರ್ತಾ ಸಂಚಿಕೆಗೆ ಲಕ್ಷ್ಮೀಕಾಂತ್ ಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ರೈತರ ಅಹೋರಾತ್ರಿ ಹೋರಾಟಕ್ಕೆ ಸಿಕ್ಕ ಜಯ. ಪ್ರತಿ ಟನ್ ಕಬ್ಬಿಗೆ 2950 ರೂಪಾಯಿ ಅಂತ್ಯಗೊಂಡ ಹೋರಾಟ. ದರ ಘೋಷಣೆ ಸಮಾಧಾನಕರ. ರೈತರ ಪರಿಶ್ರಮಕ್ಕೆ ತಕ್ಕಂತೆ ದರ ನೀಡಿ ಸಹಾಯ ಮಾಡಲು ಮನವಿ ಮಾಡಿದ್ದ ಪೂಜ್ಯರು. ಜಿಲ್ಲೆಯಾದ್ಯಂತ ನವೆಂಬರ್ 24ರಿಂದ ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನ ಯಶಸ್ವಿಗೊಳಿಸಲು ಮನವಿ ಮಾಡಿದ ಗಿರೀಶ್ ಬಡೋಲೆ. ಹಾಗೂ ಕನ್ನಡ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಯೋಜನೆಗಳು ಜಾರಿಗೆ ತಂದಿದೆ. ಶಫಿಯುದ್ದೀನ್. ವಾರ್ತೆಗಳ ವಿವರ. ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಚಳಿ ಗಾಳಿ ಎನ್ನದೆ ಧರಣಿ ನಡೆಸಿದ ರೈತರ ನಿರೀಕ್ಷೆಯಂತೆ ಕಬ್ಬಿನ ದರ ಸಿಗದಿದ್ದರೂ ಪರವಾಗಿಲ್ಲ, ಕೊನೆಗೆ ಪ್ರತಿ ಟನ್ ಕಬ್ಬಿಗೆ 50 ರೂಪಾಯಿ ಜಾಸ್ತಿ ಸಿಗುವ ಮೂಲಕ ನಡೆಸುತ್ತಿರುವ ಹೋರಾಟ ಅಂತ್ಯಗೊಂಡಿದೆ. ಕಳೆದ ವರ್ಷ ಪ್ರತಿ ಟನ್ ಕಬ್ಬಿಗೆ 2600 ರೂಪಾಯಿ ನಿಗದಿಯಾಗಿತ್ತು. ಪ್ರಸಕ್ತ ಹಂಗಾಮಿನಲ್ಲಿ 2950 ರೂಪಾಯಿ ದರ ನಿಗದಿಪಡಿಸಿರುವುದರಿಂದ ರೈತರ ಮುಖದಲ್ಲಿ ಆಶಾಭಾವನೆ ಮೂಡಿದಂತಾಗಿದೆ. ಪ್ರತಿ ಟನ್ ಕಬ್ಬಿಗೆ 3100 ರೂಪಾಯಿ ನೀಡಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದರು. ಜಿಲ್ಲಾಧಿಕಾರಿಗಳು 2800 ರೂಪಾಯಿ ನಿಗದಿಪಡಿಸಿದರು. ರಾಜ್ಯ ಸರ್ಕಾರ 50 ರೂಪಾಯಿ ಕಾರ್ಖಾನೆಗಳಿಂದ 50 ರೂಪಾಯಿ ಕೊಡಿಸುವುದಾಗಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಇದಕ್ಕೆ ಒಪ್ಪದ ರೈತರು ಧರಣಿ ಮುಂದುವರಿಸಿದರು. ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ನವೆಂಬರ್ 21ರಂದು ಜಿಲ್ಲಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಹೋರಾಟ ನಡೆಸಲು ಒಂದು ದಿವಸದ ಮುಂಚೆಯೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಗುರುವಾರ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಅವರ ಸಮ್ಮುಖದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಮೊಬೈಲ್ನಿಂದ ಮಾತಾಡಿಸಿ ಅಂತಿಮವಾಗಿ ಸರ್ಕಾರ ಮತ್ತು ಕಾರ್ಖಾನೆಗಳು ಸೇರಿ 2950 ರೂಪಾಯಿ ಕೊಡಿಸುವುದಾಗಿ ಎಂದು ಭರವಸೆ ನೀಡಿದರು. ಒಂದು ವಾರ ಹಗಲು ರಾತ್ರಿ ನಡೆಸಿದ ಧರಣಿಯ ಪ್ರತಿಫಲ ರೂಪದಲ್ಲಿ 50 ರೂಪಾಯಿ ಹೆಚ್ಚುವರಿಯಾಗಿ ಸಿಕ್ಕಿದೆ. ಇದೇನು ದೊಡ್ಡ ಮೊತ್ತವಲ್ಲ. ಆದರೆ ಹೋರಾಟ ಒಡೆದು ಹೋಗಿರುವ ರೈತ ಸಂಘಟನೆಗಳು ರೈತ ಮುಖಂಡರನ್ನು ಒಗ್ಗೂಡಿಸುವ ಕೆಲಸ ಮಾಡಿ ರೈತ ಸಂಘಕ್ಕೆ ಬಲ ಹೆಚ್ಚಿಸಿದೆ. ರಾಜ್ಯಾದ್ಯಂತ ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಧ್ಯೆ ಕಬ್ಬಿನ ದರ ಘೋಷಣೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 3200 ರೂಪಾಯಿ ನೀಡುವಂತೆ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು ಎಂದು ಮೆಹಕರ್ ತಡೋಳ ಶ್ರೀಗಳು ಹೇಳಿದರು. ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಸದ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 2950 ರೂಪಾಯಿ ಘೋಷಣೆ ಮಾಡಿದ್ದು ಸಮಾಧಾನಕರ ತಂದಿದೆ ಎಂದರು. ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ 5 ಗ್ಯಾರಂಟಿಗಳು ತಂದು ಜನರಿಗೆ ಅನುಕೂಲ ಮಾಡಿಕೊಟ್ಟಿರುವಂತೆ ರೈತರ ಪರಿಶ್ರಮಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರ ನೀಡುವ ಸಹಾಯಧನ ಹೊಂದಾಣಿಕೆ ಮಾಡಿಕೊಂಡು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲು ಪೂಜ್ಯರು ಮನವಿ ಮಾಡಿದ್ದರು. ಇಡೀ ಕರ್ನಾಟಕದಾದ್ಯಂತ ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದಲ್ಲಿ ನಡೀತಕ್ಕಂತಹ ಬೆಲೆ ವಿಷಯದಲ್ಲಿ ಒಂದು ಹೋರಾಟವನ್ನು ನಡೆದಿತ್ತು, ಸಂಘರ್ಷವನ್ನು ನಡೆದಿತ್ತು. 3500 ಒಂದು ಕಡೆ ಇದ್ದಿದ್ದರೆ 3200 ಇನ್ನೊಂದು ಕಡೆ, 3100 ಇನ್ನೊಂದು ಕಡೆ. ಬೀದರ್ ಜಿಲ್ಲೆಯ ರೈತರು ಕೂಡ ಭಾಳಷ್ಟು ಅಪೇಕ್ಷೆ ಇಟ್ಕೊಂಡು 3200 ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದರು. ಆದರೆ ಬೀದರ್ ಜಿಲ್ಲೆಯ ಸಕ್ಕರೆಯ ವ್ಯವಸ್ಥೆ, ಇಲ್ಲಿನ ಕಾರ್ಖಾನೆಗಳ ವ್ಯವಸ್ಥೆ ಇದೆಲ್ಲವನ್ನು ಪರಿಗಣಿಸಿ ಒಂದು ಚಿಂತನೆಗೆ ಬಂದಂಥ ವಿಷಯ, ಮಾನ್ಯ ಜಿಲ್ಲಾಧಿಕಾರಿಗಳು 2900 ಅಂತ ಘೋಷಣೆ ಮಾಡಿ ಹೋಗಿದ್ದರು. ಮಾನ್ಯ ಮಂತ್ರಿಗಳು ಕೂಡ ಅದನ್ನು ಒಂದು ಕಡೆ ಬಂದು ನಿಂತಿದ್ದರು. ಆದರೆ ಇವತ್ತಿನ ದಿವಸ ಎಲ್ಲವನ್ನು ಕುಲಂಕುಷ ಚರ್ಚೆಯನ್ನು ಒಳಗೊಂಡು ಚರ್ಚಿಸಿಕೊಂಡು 2950 ಅನ್ನತಕ್ಕಂಥದ್ದು ಬೆಲೆಯನ್ನು ನಿಗದೀಕರಿಸಿ ಘೋಷಣೆ ಮಾಡಿದ್ದು ಒಂದು ಸಮಾಧಾನಕಾರಕ. ಮನಸ್ಥಿತಿಗಳನ್ನು ಒಪ್ಪಿಕೊಂಡು ಹೊರಗಡೆ ಬರಲಿ. ಹೊಲದ ಕೆಲಸಗಳು ಭಾಳಷ್ಟಿವೆ, ಬತ್ತಣಿಕೆ ಕೆಲಸಗಳು ಭಾಳಷ್ಟಿವೆ. ಭವಿಷ್ಯದಲ್ಲಿ ನೋಡೋಣ, ಒಳ್ಳೆಯ ರೀತಿಯಿಂದಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳೋದ್ರೊಂದಿಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರು, ನಾವು ನಿಮಗೊಂದು ಮನವಿ ಏನು ಮಾಡ್ತೀವಿ ಅಂತಂದರೆ, ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದ್ರಿ, ರೈತನ ಪರಿಶ್ರಮದ ಭಾಗ್ಯಕ್ಕೆ ಒಂದು ಬೆಲೆ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅದು ನಿಮಗೆ ಬಿಟ್ಟಂಥ ವಿಷಯ. ಭವಿಷ್ಯಕ್ಕೆ ರೈತನೇ ದೇಶದ ಬೆನ್ನೆಲುಬು, ಅವನಿಗಿಷ್ಟು ಆಧಾರ ಆಗರಿ ಅಂತ ಹೇಳಿ ನನ್ನ ಶಬ್ದಕ್ಕೆ ನಾನು ವಿರಾಮ ಕೊಡ್ತೀನಿ. ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನ ನವೆಂಬರ್ 24ರಿಂದ ಡಿಸೆಂಬರ್ 9ರವರೆಗೆ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಆಂದೋಲನವನ್ನು ಯಶಸ್ವಿಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ ಸೂಚಿಸಿದರು.
ಡಾಕ್ಟರ್ ಗಿರೀಶ್ ಬದೋಲೆ ಅವರು ಗುರುವಾರ ಸಂಜೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಕುಷ್ಠರೋಗ ಲಕ್ಷಣಗಳಾದ ಸ್ಪರ್ಶ, ಜ್ಞಾನ, ನೋವು, ನವೆ ಇಲ್ಲದ ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆಗಳು, ಕೈ ಕಾಲು ಜೋಮು ಉಂಟಾಗುವುದು, ಮಚ್ಚೆಯ ಜಾಗದಲ್ಲಿ ಕೂದಲುಗಳು ಉದುರುವಿಕೆ ಇವು ಕುಷ್ಠರೋಗದ ಲಕ್ಷಣಗಳಾಗಿವೆ. ಇದು ಒಂದು ನರ ಮತ್ತು ಚರ್ಮದ ಕಾಯಿಲೆಯಾಗಿದ್ದು, ಕುಷ್ಠರೋಗದಿಂದ ಉಂಟಾಗುವ ಅಂಗವಿಕಲತೆಗಳ ಬಗ್ಗೆ ನೆರೆಹೊರೆ ವ್ಯಕ್ತಿಗಳಿಂದ ಸೂಕ್ತ ತಿಳುವಳಿಕೆ ನೀಡಿ ಅವಶ್ಯಕ ಚಿಕಿತ್ಸೆ ನೀಡುವಾಗ ಭೇದ ಭಾವ ಮಾಡದೆ ಗೌರವಯುತವಾಗಿ ಉಪಚರಿಸಿ ಪ್ರಾರಂಭದ ಹಂತದಲ್ಲೇ ರೋಗ ಪತ್ತೆ ಮಾಡಿ ಬಹು ಔಷಧಿ ಚಿಕಿತ್ಸೆ ಪಡೆಯುವುದರಿಂದ ಸಂಪೂರ್ಣವಾಗಿ ಗುಣಮುಖರಾಗುವರು. ಮುಂದಾಗಬಹುದಾದ ವಿಕಲಾಂಗತೆಯನ್ನು ಕೂಡ ತಡೆಗಟ್ಟಬಹುದು. ಇದಕ್ಕೆಲ್ಲ ಮಿಗಿಲಾಗಿ ಸಮಾಜದಲ್ಲಿರುವ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದಿಶೆಯಲ್ಲಿ ಕೆಲಸ ಮಾಡಿದರೆ ಗಾಂಧೀಜಿಯವರ ಕನಸು ಕುಷ್ಠರೋಗ ಮುಕ್ತ ಭಾರತವನ್ನು ನಿರ್ಮಿಸಬಹುದಾಗಿದೆ ಎಂದು ನುಡಿದರು. ಬೀದರ್ ಜಿಲ್ಲಾದ್ಯಂತ ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನದಲ್ಲಿ ಒಟ್ಟು 564 ತಂಡಗಳಿದ್ದು, ಇದರಲ್ಲಿ 1128 ಸದಸ್ಯರಿರುತ್ತಾರೆ. 56 ಮೇಲ್ವಿಚಾರಕರು ಕೆಲಸ ನಿರ್ವಹಿಸಲಿದ್ದು, ಒಟ್ಟು 15,08,005 ಮನೆಗಳಿಗೆ ಭೇಟಿ ನೀಡಿ 8,39,128 ಜನರಿಗೆ ಪರೀಕ್ಷೆ ಮಾಡಲಿದ್ದಾರೆ. ನವೆಂಬರ್ 24ರಿಂದ ಡಿಸೆಂಬರ್ 9ರವರೆಗೆ ಎಲ್ಲಾ ಗ್ರಾಮ ಪಂಚಾಯಿತಿ ಪುರಸಭೆಗಳಲ್ಲಿ ಸಂಬಂಧಪಟ್ಟ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಕುಷ್ಠರೋಗ ನಿವಾರಿಸಲು ಗ್ರಾಮದಲ್ಲಿ ಟಂಟಂ ಮಾಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಸಮೀಕ್ಷೆ ಮಾಡುವ ಸಿಬ್ಬಂದಿಗಳಿಗೆ ಸಹಕಾರ ನೀಡುವುದರೊಂದಿಗೆ ಕುಷ್ಠರೋಗಕ್ಕೆ ಸಂಬಂಧಿಸಿದ ಸಮಾಜದಲ್ಲಿನ ಕಳಂಕವನ್ನು ಹಾಗೂ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳ ಮುಖಾಂತರ ತಿಳಿಸಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡಿ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನೆ ಅಧಿಕಾರಿ ಡಾಕ್ಟರ್ ಕಿರಣ್ ಎಂ ಪಾಟೀಲ್, ಆರೋಗ್ಯ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ಶಿವಶಂಕರ್ ಬಿ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಅನಿಲ್ ಚಿಂತಾಮಣಿ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ ಸಂಗಪ್ಪ ಕಾಂಬ್ಳೆ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗೀತಾ, ಡಾಕ್ಟರ್ ರೇಣುಕಾ ವೀರ್ಶೆಟ್ಟಿ ಚನ್ಶೆಟ್ಟಿ, ಬಸವರಾಜ್ ರಾಜ್ಕುಮಾರ್, ಭ್ರಮರಾಂಬಾದೇವಿ, ಜ್ಯೋತಿ, ಇಮ್ಯಾನ್ಯುಯಲ್, ಶ್ಯಾಮರಾವ್, ಅಬ್ದುಲ್ ಹೈ, ಅಫ್ಜಲೋದ್ದೀನ್, ಅರವಿಂದ್, ಗೋರಖ್ನಾಥ್ ಸೇರಿದಂತೆ ವಿವಿಧ ಇಲಾಖೆಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೀದರ್ ತಾಲೂಕಿನ ಧರಂಪುರ್ ಗಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಚಿಂತನೆ, ಕನ್ನಡ ಭಾಷಾ ಜಾಗೃತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಅಶ್ವಿನಿ ಶಿಕ್ಷಣ ಸಂಸ್ಥೆ ಯಾಕತ್ಪುರ್ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಮೂಹ ಸಂಪನ್ಮೂಲ ಕೇಂದ್ರದ ಶಫಿಯುದ್ದೀನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಫಿಯುದ್ದೀನ್ ಅವರು ಮಾತನಾಡಿ, ಧರಂಪುರವು ತೆಲಂಗಾಣ ರಾಜ್ಯದ ಗಡಿಯನ್ನು ಹೊಂದಿಕೊಂಡಿರುವುದರಿಂದ ಇಲ್ಲಿ ಭಾಷಾ ವೈವಿಧ್ಯತೆ ಹೆಚ್ಚು. ಕನ್ನಡ ಭಾಷೆ ನಮ್ಮ ಹೆಮ್ಮೆ, ನಾಡಿನ ಪ್ರಗತಿಯ ಮೂಲ. ಸರ್ಕಾರ ಕನ್ನಡಾಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಶಾಲೆಯ ಮುಖ್ಯ ಗುರುಗಳಾದ ನರಸಮ್ಮ ಪಾಟೀಲ್ ಮಾತನಾಡಿ, ಕನ್ನಡದ ಉಳಿವಿಗೆ ಇಂತಹ ಶಿಕ್ಷಣ ಸಂಸ್ಥೆಗಳು ಮಹತ್ತರ ಪಾತ್ರ ವಹಿಸುತ್ತಿವೆ. ಕನ್ನಡ ನಾಡು ತನ್ನದೇ ಆದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಗಣ್ಯರು ಹಾಗೂ ನಾಡಿನ ವೀರರ ಕಥೆಗಳನ್ನು ಒಳಗೊಂಡ ಮಹತ್ತರ ಪರಂಪರೆಯನ್ನು ಹೊಂದಿದೆ ಎಂದರು. ಕಲ್ಯಾಣ ಕರ್ನಾಟಕ ಅಶ್ವಿನಿ ಶಿಕ್ಷಣ ಸಂಸ್ಥೆಯು ಅಧ್ಯಕ್ಷ ಕುಪೇಂದ್ರ ಎಸ್ ಹೊಸಮನಿ ಅವರು ತಮ್ಮ ಮಾತಿನಲ್ಲಿ, ಧರಂಪುರ ಗ್ರಾಮವು ತೆಲಂಗಾಣ ಗಡಿಯಲ್ಲಿರುವುದರಿಂದ ಇಲ್ಲಿ ಹೆಚ್ಚು ಕನ್ನಡ ಮಾತನಾಡುವ ಜನರಿದ್ದಾರೆ. ಇಂತಹ ಪ್ರದೇಶಗಳಲ್ಲಿ ಕನ್ನಡದ ವಿಶೇಷ ತರಗತಿಗಳು, ಕನ್ನಡ ವಸತಿ ಶಾಲೆಗಳು ಸ್ಥಾಪನೆಯಾಗಬೇಕು. ಸರ್ಕಾರದ ಗಡಿ ಗ್ರಾಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಒತ್ತಾಯಿಸಿದರು. ದಾನೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗೌಸುದ್ದೀನ್ ಅವರು, ಗಡಿ ಭಾಗಗಳಲ್ಲಿ ಭಾಷಾ ಸಮಸ್ಯೆ ಗಂಭೀರವಾಗಿದೆ. ಇಂತಹ ಗ್ರಾಮಗಳಲ್ಲಿ ವಿಶೇಷ ಶಾಲೆಗಳು ತೆರೆಯುವುದು ಅವಶ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಲಕ್ಷ್ಮಿ, ಅಡುಗೆ ಸಿಬ್ಬಂದಿ, ಮುದ್ದು ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.